ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಚ್ಚುಲ್ಯಂ ರಾಮನಾಮ ವರಾನಮೆ ರಾಮನಾಮ ವರಾನಮ ಓಂ ನಮ ಇತಿ. ಗುರುಜಿ ಸ್ವಾಗತ ಸುಸ್ವಾಗತ ನಿಮ್ದೇ ಚಾನಲ್ಗೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೊಂದು ಪುಸ್ತಕ ಓದ್ಬಿಟ್ಟೆ ಕೆಲವು ಕಲಿಬೇಕು ಅಂತಿಲ್ಲ. ಆಟೋ ಡ್ರೈವರ್ ಹಿಂದೆಗಡೆ ಬರೆದಿರ್ತಾರಲ್ಲ ಆಟೋದಲ್ಲಿ, ಕೆಲವೆಲ್ಲ ನೋಡಿದಾಗ ನಿಮ್ಗೆ ಏನೋ ಸಿಲ್ಲಿ ಅನ್ಸ್ಬೋದೋ ಏನೋ, ಕೆಲವು ಮಾತ್ರ ನಾನು ಒಂದ್ ಆಟೋನ ಹುಡುಕೊಂಡು ಹೋಗಿದ್ದೀನಿ, ಸಿಕ್ಕಿಲ್ಲ. ಪಾಡ್ಕಾಸ್ಟ್ ಅಲ್ಲಾದ್ರೂ ಹೇಳ್ತೀನಿ, ನೀನ್ ಏನಾದ್ರು ನೋಡ್ಬಿಟ್ಟು ಬಂದ್ರೆ ನನ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ಶೇಕ್ ಹ್ಯಾಂಡ್ ತಗೊಂಡು ಹೋಗ್ಯಾ ಅಂತ. ಏನ್ ಗೊತ್ತಾ, ಆಟೋ ಡ್ರೈವರ್ಸ್ ನಾನೇ ಪಾಡ್ಕಾಸ್ಟ್ ಮಾಡಿದ್ರೆ ಇದೊಂದು ಸೆಂಟೆನ್ಸ್ ನೀವು ಕೇಳಿದ್ರೋ ಇಲ್ವೋ, ಈ ಸೆಂಟೆನ್ಸ್ ಬರ್ದಿಟ್ಕೊಂಡ್ರು ಆಟೋ ಡ್ರೈವರ್ ನಿಜವಾಗ್ಲು ನಾನ್ ನಿನ್ನ ಭೇಟಿ ಮಾಡ್ಬೇಕು. ಫೀಸ್ ಇಲ್ಲಪ್ಪ, ಆಮೇಲೆ ಗುರುಜಿನ ಭೇಟಿ ಮಾಡ, ನಿನಗ್ ಫೀಸ್ ಇಲ್ಲ, ಆಮೇಲೆ ಅದಕ್ಕೋಸ್ಕರ ಎಲ್ರು ಫೀಸ್ ಇಲ್ಲದೆ ಬಂದ್ಬಿಟ್ಬಿಡಿದೆ. ಈ ಸೆಂಟೆನ್ಸ್ ಬರ್ದಿರೋರು ನಮ್ಮಲ್ಲಿ ನೋಡಿ. ಒಂದಾನೊಂದು ಕಾಲ 75 ವರ್ಷ ಆಯ್ತು ಸ್ವತಂತ್ರ ಬಂದ್ ನಮ್ಗೆ. ಆ ಟೈಮಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಬ್ರಿಟಿಷರೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು, ಹಣಕಾಸಿಲ್ಲ. ಸರಿ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಇಲ್ಲ ನಾನು ಸಹಾಯ ಮಾಡ್ತೀನಿ, ನನ್ಗೆ ಓಟ್ ಹಾಕ್ ಗುರು ಅಂತ ಹೇಳ್ಬಿಟ್ಟು ಒಂದ್ 500 ಕೊಡ್ತೀನಿ, ಒಂದು 2 kg ಅಕ್ಕಿ ಕೊಡ್ತೀನಿ, ಅದು ಇದು ಕೊಡ್ತೀನಿ ಅಂದ್ರೆ ಬಡತನ ಇತ್ತು. ಓಟ್ ಹಾಕ್ಬಿಟ್ಟೆ. ಓದು ಇಲ್ಲ ಅಲ್ವಾ? 75 ವರ್ಷದಿಂದ ಇಷ್ಟು ಜನ ಓದ್ಕೊಂಡಿದ್ರ? ಏನು ಲಿಟ್ರಸಿ ಇರ್ಲಿಲ್ಲ. ಇವತ್ತು 2025ಕ್ಕೂ ನೀವು ಅಕ್ಕಿ ಕೊಟ್ರೆ ಓಟ್ ಹಾಕ್ತೀನಿ, ಇದು ಕೊಟ್ರೆ ಓಟ್ ಹಾಕ್ತೀನಿ, ಬಡವ ನಾನು ಅಂತಿರಲ್ಲ, ಹೆಂಗೆ? ಇದರ ಗುರುಜಿ ಅವಾಗ ಓದು ಬಂದ್ರೆ ನಿಮ್ಮಲ್ಲಿ ಏನ್ ಹೇಳ್ತಾರೆ, ನಮ್ಮಲ್ಲಿ ಏನ್ ಹೇಳ್ತಾರೆ, ಅಕ್ಷರತೆ ಬಂದ್ಬಿಟ್ರೆ, ಅನಕ್ಷರತೆ ತೊಲಗು ಬಿಟ್ರೆ, ಜನರು ಪ್ರಜೆಗಳೆಲ್ಲ ವಿದ್ಯಾವಂತರಾಗ್ಬಿಟ್ರೆ ನಮ್ಮಲ್ಲಿ ಬಹಳ ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತೆ ಅಂತೀವಲ್ಲ, ಅದು ಸುಳ್ಳಾಗ್ಬಿಡ್ತಲ್ಲ ಆಗ. ವಾಟ್ ದ ಲಿಟ್ರಸಿ ರೇಟ್ ಒನ್ಸ್ ಅಪಾನ್ ಎ ಟೈಮ್ ಬಿಫೋರ್ 70 ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಕೇಳ್ತೀನಿ, ಅದ್ರ ಹಿಂದೆ ಬಿಟ್ಬಿಡಿ ನೀವು. 1947, ಸಿನ್ಸ್ 1947 ವಾಟ್ ಇಸ್ ದ ಲಿಟ್ರಸಿ ರೇಟ್? ವಾಟ್ ಈಸ್ 2025 ಲಿಟ್ರಸಿ ರೇಟ್? ಇಟ್ ಇಸ್ ಹೈಲಿ ಜಂಪ್ ಟು ಸಮ್ವೇರ್ ಎಲ್ಸ್. ಹೌದು. ಬಟ್ ವಾಟ್ಸ್ ದ ಫನ್? ಆಗ ನಾನು ನೋಡಿದಾಗ ಅನ್ಕೊಂಡೆ, ಹಿಂದೆಗಡೆ ಬರ್ದಿದ್ದಾನೆ ಆಟೋದಲ್ಲಿ, ಬಡತನ ಹೋಗ್ಬೇಕು ಅಂದ್ರೆ ದುಡಿದ್ ತಿನ್ನೋದ್ ಕಲಿಬೇಕಲ್ಲ ಈ ಬಡವ ರಾಸ್ಕಲ್. ನಾನ್ ಹೇಳ್ತಾ ಇರೋದಿಲ್ಲ, ಆಮೇಲೆ ಬೈತಾ ಇದಾರೆ ಅನ್ಕೊಂಡ್ಬೇಡಿ. ಆಟೋ ಡ್ರೈವರ್ ಬರ್ಕೊಂಡಿರೋದು ಪುಣ್ಯಾತ್ಮ. ಯಾವ ಕಾರ್ಲ್ ಮಾರ್ಕ್ಸ್ ಕಮ್ಮಿ ಇವನು, ಯಾವ ಇವರು ಸೋಷಿಯಾಲಜಿ ಓದ್ಕೊಂಡು, ನಾನು MA ಸೋಷಿಯಾಲಜಿ MA ಸೋಷಿಯಾಲಜಿ ಅಣ್ಣಾಮಲೈ ಯೂನಿವರ್ಸಿಟಿ. ಓದಕ್ಕೇನಿಲ್ಲ ಅಂತ ನಮ್ ಗುರುಗಳು ಓದಿಸ್ರು ನಮ್ಗೆ. MA ಸೋಷಿಯಾಲಜಿ. ಯಾವ ಕಾರ್ಲ್ ಮಾರ್ಕ್ಸ್, ಯಾವ ಚೆಗುವಾರ, ಯಾವ ಇವರು, ಯಾವ ಅಹಿಂದ, ಯಾವ ಲೋಹಿತೆಯವರಾಗಿರ್ಬೋದು, ಇವರಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಅದಕ್ಕೂ ನಮ್ಮಲ್ಲಿ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಅಂತ ಒಪ್ಕೊಂಡಂತವ್ರು ಯಾರು ಗೊತ್ತಾ? ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ. ನಾವು ಸರಸ್ವತಿಗೆಲ್ಲ ಪೂಜೆ ಮಾಡ್ಬೇಕಾಗಿರೋದು. ಹೌದು, ಸರಸ್ವತಿಗೆಲ್ಲ ಪೂಜೆ ಮಾಡ್ಬೇಕಾಗಿರೋದು. ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಜ್ಯೋತಿಬಾ ಫುಲೆ. ಅಂದ್ರೆ ಸುಧಾಮೂರ್ತಿ ಅವರು ಕಾಲೇಜಿಗೆ ಹೋಗುವಾಗ ಒಂದೇ ಹುಡುಗಿ ಅಂತ ಇಡೀ ಕಾಲೇಜಿಗೆ. ಇವಾಗ 30-40 ವರ್ಷದ ಹಿಂದಿನ ಸಮಾಚಾರ ಇದು. 30 ವರ್ಷದ ಹಿಂದೇನೇನೆ ಸುಧಾಮೂರ್ತಿ ಒಬ್ರೇ ಇಂಜಿನಿಯರಿಂಗ್ ಕಾಲೇಜ್ ಹೆಣ್ಮಗಳು ಅಂದ್ರೆ, ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಈಚೆ ಕಡೆ ಬಂದ್ರೆ ಹೆಣ್ಮಕ್ಳನ್ನ ನೀನು ಪಾಠ ಕಲ್ಸಕ್ ಕರ್ಕೊಂಡು ಹೋಗ್ತೀಯ ಅಂತ ಹೋದ್ರೆ, ಒಂದು ಗಂಡ್ ಮಗು ಕರೆದಿದ್ರೆ, ನಾನು ಟೀಚರ್ ಅಮ್ಮ, ಮೇಲ್ ಟೀಚರ್, ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಹತ್ರ ಓದಕ್ ಕಳಿಸಿ ಅಂದ್ರೆ, ಗಂಡ್ ಮಕ್ಳು ಹೆಣ್ಮಕ್ಳನ್ನ ಕಣ್ಣೆತ್ತೆ ನೋಡಂಗಿಲ್ಲ, ಹೆಣ್ಮಕ್ಳು ಗಂಡ್ ಕಣ್ಣೆತ್ತೆ ನೋಡಂಗಿಲ್ಲ, ನೀನ್ ಯಾವನ ಪಾಠ ಮಾಡಕ್ ಬರ್ತೀಯ ಅಂತ ಹೋಗಿ ಹೇಳಿದ್ರು ಓಕೆ. ನಾನೊಂದು ಹೆಣ್ಣು, ನನಗೊಂದು 20-22 ವರ್ಷ ಪ್ರಾಯ, 20 ವರ್ಷದ ಪ್ರಾಯ, ನನಗೂ ಮಕ್ಳಿದ್ದಾರೆ, ಯಜಮಾನ್ರಿದ್ದಾರೆ. ಹೆಣ್ಮಕ್ಳು ಕಲಿಬೇಕಮ್ಮ ಅಂತ ಬಂದ್ರೆ ಸಗಣಿ ಹೊಡೆಯೋರಂತೆ. ಆಕೆ 2 ಸೀರೆ ತಗೊಂಡ್ಬರೋಳಂತೆ, 2 ಸೀರೆ. ಯಾಕಂದ್ರೆ ಬೆಳಗ್ಗೆ ಕಟ್ಕೊಂಡಿರೋ ಸೀರೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಸಗಣಿ ಹೊಡೆದ್ಬಿಡೋರಲ್ಲ, ಸಗಣಿ ಹೊಡೆದು ಅಲ್ಲೋ ಪಾಠ ಹೆಂಗ್ ಮಾಡೋದು ಮಕ್ಳಿಗೆ? ಸಾವಿತ್ರಿಬಾಯಿ ಫುಲೆ. ಅವಾಗ ಅಲ್ಲೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡ್ಬಿಡೋರಂತೆ ಸೀರೆನ. ಈ ಒಳ್ಳೆ ಸೀರೆ ಪಾಠ ಮಾಡ್ಬಿಡೋದು, ಪಾಠ ಮಾಡ್ಕೊಂಡು ಮತ್ತೆ ಸಂಜೆ ಮನೆಗೆ ಬರುವಾಗ ಮತ್ತೆ ಸಗಣಿ ಹೊಡಿತಾರಲ್ಲ, ಅದಕ್ಕೆ ಹಳೆ ಸಗಣಿ ಸೀರೆ ಇಟ್ಕೊಳ್ಳೋದು. ಯಾರಾದ್ರೂ ಒಬ್ರು ಪಾಠ ಕಲ್ಸೋದಕ್ಕೆ ಇವತ್ತು
ಸಂಬಳ ಕೊಟ್ಟು TA ಕೊಟ್ರು ಅಯ್ಯೋ ಫೆಸಿಲಿಟಿ ಇಲ್ಲ ಗುರು ಯಾವ್ದೋ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ ಬರದೇ 3 ಜನ ಮಕ್ಳು ಹೋಗಕ್ಕಾಗಲ್ಲ ಅಂತ ಎಷ್ಟೋ ಜನ ಮೇಸ್ಟ್ರುಗಳು ಕಷ್ಟ ಪಡ್ತಿದ್ರು ಪಾಪ ಒಳ್ಳೆ ಹೌದು ಅದ್ರಲ್ಲಿ ಹೆಣ್ಣು ಮಕ್ಳು ಟೀಚರ್ ಇದ್ರೆ ಅವ್ರು ಇನ್ನೂ ಎಷ್ಟೆಷ್ಟು ಕಷ್ಟ ಪಡ್ತಿದ್ರು ಆದ್ರೂ 10 ಮಕ್ಳು ಬರ್ತಾರೋ 15 ಮಕ್ಳು ಬರ್ತಾರೋ ಸರ್ಕಾರ ನಮ್ಗೆ ಹೆಲ್ಪ್ ಮಾಡುತ್ತೋ ಇಲ್ವೋ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅಂತ ಎಷ್ಟೋ ಸಿನಿಮಾಗಳು ತೆಗೆದ್ರು ಕೂಡ ಓಡ್ತಾವೋ ಬಿಡ್ತಾವೋ ಯಾರೋ ಡೋನರ್ ಹೇಳ್ತಾ ಇದಾರೆ ಅಂತ ಇವತ್ತು ನಡೆಸ್ತಾ ಇದಾರೆ ಆದ್ರೆ ಅವತ್ತಿನ ಕಾಲಕ್ಕೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸಗಣಿ ಸೀರೆ ಒಂದು ಒಳ್ಳೆ ಸೀರೆ ಒಂದು ಕಟ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿಯಲ್ಲಿ ಪಾಠ ಮಾಡಿ ತಗೊಂಡ್ ಬಂದಿದ್ದಾರೆ ಯಾರು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಮಡದಿ ಅವಾಗ ನಿಜ ಹೇಳಿ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಸ್ಟೂಡೆಂಟ್ಸ್ ಅಲ್ಲ ನಾನು ಇವತ್ತು ಎಲ್ಲಾ ಸ್ಟೂಡೆಂಟ್ಸ್ ಹೇಳ್ತೀನಿ ಓದ್ ಬರ್ಲಿಲ್ಲ ಅಂದ್ರೆ ಸರಸ್ವತಿ ಫೋಟೋ ಇಟ್ಕೊಳ್ಳಿ ಸರಸ್ವತಿ ಮಂತ್ರ ಅಂತಾರಲ್ಲ ಹೇಳ್ತಿರಲ್ಲ ಜ್ಯೋತಿಬಾ ಫೋಟೋ ಇಟ್ಕೊಳ್ಳಿ ಜ್ಯೋತಿಬಾ ಫುಲೆ ಆಮೇಲೆ ನಮ್ಮ ಸಾವಿತ್ರಿಬಾಯಿ ಫುಲೆ ಸರಸ್ವತಿ ನಮಗೆ ನಿಜವಾಗ್ಲೂ ಪಾಠ ಹೇಳ್ಕೊಟ್ಟಿದ್ದಕ್ಕೆ ಪ್ರೂಫ್ ಇದೆಯೋ ಇಲ್ವೋ ಗೊತ್ತಿಲ್ಲ ಕರೆಕ್ಟ್ ಎಲ್ಲಿ ಹುಡ್ಕೊಂಡು ಹೋಗೋದು ಒಂದೊಂದು ಪುರಾಣ ಒಂದೊಂದು ಕಥೆಯಲ್ಲಿ ಅವ್ರವ್ರು ಬಂದಂಗ್ ಬರ್ಕೊಂಡ್ಬಿಟ್ಟಿರ್ತಾರೆ ನಮ್ ಕಣ್ ಮುಂದೆ ಈ ಮಹಾತಾಯಿ ನಮ್ಮಮ್ಮ ಆದ್ರೆ ಗುರುಜಿ ಇಲ್ಲೊಂದ್ ಕಟ್ ಮಾಡ್ತೀನಿ ಏನಂದ್ರೆ ನಾವು 90s ಕಿಡ್ಸ್ ಇವಾಗಿನ ಕಿಡ್ಸ್ ಏನಂದ್ರೆ ಈ ಐಡಲ್ ವರ್ಷಿಪ್ ಆಗಿರ್ಬೋದು ವ್ಯಕ್ತಿಗಳ ವರ್ಷಿಪ್ ಮಾಡ್ತಾ ಇಲ್ಲ ಅಲ್ವಾ ಸೊ ಈ ತರ ಒಂದ್ ಪರ್ಸ್ಪೆಕ್ಟಿವ್ ಇಂದ ಅವ್ರು ಬಂದಾಗ ಅವ್ರಿಗೆ ಏನ್ ಹೇಳ್ತೀರಾ ಈ ಫೋಟೋ ಇಟ್ಕೊಳ್ಳಿ ಅಂತ ಹೇಳಿದ್ರಿ ಚಿಕ್ಕ ಹುಡುಗರಲ್ಲಿ ಅದಕ್ಕೆ ಇಟ್ಕೋಬೇಕು ಎಲ್ಲರೂ ಒಂದೇ ಎಜುಕೇಶನ್ ಅದು ಆ ಒಂದ್ ಚೇಂಜು ತಂದಿದೆ ಸೊ ಈಗ ಎಜುಕೇಶನ್ ನ ಸ್ಟಾರ್ಟ್ ಮಾಡಿದವ್ರದ್ದು ಯಾವ್ದಕ್ಕೆ ಇಟ್ಕೋಬೇಕು ಬಿಕಾಸ್ ವೆರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಏನಂತೀರಾ ಏನು ಎಕ್ಸ್ಟ್ರಾ ಕೇಳ್ಬಿಟ್ಟೆ ಪ್ರಶ್ನೆನ 11 ಜನ ಸತ್ತೋಗ್ಬಿಟ್ವಲ್ಲಪ್ಪ ಹೋಗಿ ನೋಡ್ಬಿಟ್ಟು ಅದು ಬರೋಣ ತಪ್ಪು ಅಂತ ನಾನು ಹೇಳ್ತಿಲ್ಲಪ್ಪ 11 ನಾನು ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ನೋಡಿದೀನಿ ಟಿವಿಯಲ್ಲಿ ಕುತ್ಕೊಂಡು ನೋಡಿದೀನಿ ಟಿವಿಯಲ್ಲಿ ಒಂದೊಂದು ಬಾಲ್ ಟಕ್ಕಂತ ಸೌಂಡ್ ಬಂದಿದ್ ಕೇಳಿಸುತ್ತೆ ಅಲ್ಲಿ ಅವ್ನು ಔಟ್ ಆಫ್ ಟೀಚರ್ ಹೋಗ್ಬಿಟ್ಟಿರ್ತಾನೆ ಔಟ್ ಆಫ್ ಅಂತ ಗೊತ್ತಾಗಲ್ಲ ಹೌದು ನೋಡಿದ್ರೆ 23,000 ರೂಪಾಯಿ ಟಿಕೆಟ್ ಬೇರೆ ಕೊಟ್ಬಿಟ್ಟಿರ್ತೀವಿ ದುಡ್ಡು ಕರೆಕ್ಟ್ ಟಿವಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಥರ್ಡ್ ಅಂಪೈರ್ ಡಿಸಿಷನ್ ಕೊಡಕ್ಕಾಗಲ್ಲ ಸ್ಟಾಂಪ್ ಔಟ್ ಅಂದ್ರೆ ಹಿಂಗಂತಾನೆ ಹೌದು ಅಲ್ಲ ಬಟ್ ಅಷ್ಟಿದೆ ನಾನು ಹೇಳ್ತೀನಿ ಅಷ್ಟಿದೆ ಕ್ರಿಕೆಟ್ ನಮ್ಮ ಭಾರತ ದೇಶಕ್ಕೆ ಆಧಾರ ಬೇರೆ ಯಾವ್ದು ನಮ್ಮ ಭಾರತ ದೇಶ ಹೆಮ್ಮೆ ಅಂತ ಹೇಳ್ಕೊಳಕ್ ಯಾವ್ದಿದೆ ಇರೋದೇ ಕ್ರಿಕೆಟ್ ಒಂದು ನಾನ್ ಬರ್ತೀನಿ ಹಂಗೆ ಸ್ಪಿರಿಚುವಲ್ ಹಂಗೆ ಹೇಳ್ತೀನಿ ನೀವು ನನ್ ಸ್ಪಿರಿಚುವಲ್ ಪಕ್ಕಕ್ಕೆ ತಳ್ಬಿಟ್ರೆ ನಾನು ನಿಮ್ ಹಂಗೆ ಬರ್ತೀನಿ ಯಾಕಂದ್ರೆ ಐ ಎಮ್ ಎ ಕ್ರಿಕೆಟರ್ ವಿಕೆಟ್ ಕೀಪಿಂಗ್ ಫಸ್ಟ್ ಸ್ಲಿಪ್ ಅಲ್ಲಿ ನಿಂತ್ಕೊಳ್ಳೋದು ಫಸ್ಟ್ ಸ್ಲಿಪ್ ಅಲ್ಲಿ ನಿಮ್ಗೆ ಗೊತ್ತಾ ಹೆಂಗಿರ್ತದ ಬಾಲ್ ಹೊಸ ಬಾಲ್ ಎಲ್ಲ ಬಿಟ್ಟಾಗ ಸ್ಪೀಡ್ ಬಾಲ್ ಫೀಲ್ ಕಲರ್ ಹೋಗುತ್ತಲ್ಲ ಕರೆಕ್ಟ್ ಬಾಲ್ ಕಲರ್ ಹೋಗೋವರೆಗೂ ಹೆಂಗ್ ಸ್ವಿಂಗ್ ಔಟ್ ಸ್ವಿಂಗ್ ಆಗುತ್ತೆ ಅಂದ್ರೆ ಫಸ್ಟ್ ಸ್ಲಿಪ್ ಅಲ್ಲಿ ಕೀಪಿಂಗ್ ಮಾಡೋನು ಗೊತ್ತಾಯ್ತು ಇಲ್ಲೆರಡು ಸ್ಟಿಚ್ ಬಿದ್ದಿದೆ ಇಲ್ಲೆರಡು ಸ್ಟಿಚ್ ಬಿದ್ದಿದೆ ನನಗೆ ಸ್ವಲ್ಪ ಯೋಚನೆ ಮಾಡಿ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವನು ಕ್ರಿಕೆಟರ್ ಆಗಿರ್ಬೇಕು ಅನ್ನೋದು ಕೇಳಿದೆ ನಾನು ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಇಲ್ಲ ಅಂದ್ರೂ ಫೋಟೋಸ್ ಬೇಕಾದ್ರೆ ಕೊಡ್ತೀನಿ ನಿಮ್ಮ ಹತ್ರ ಇನ್ನೂ ಇರ್ಬೋದು ಏನೋ ಪ್ಯಾಡ್ ಕಟ್ಕೊಂಡು ವಿಕೆಟ್ ಕೀಪಿಂಗ್ ಮಾಡೋದೆಲ್ಲ ಕೊಡ್ತೀನಿ ಓಕೆ ಅಂತ ಕ್ರಿಕೆಟರ್ ಕೂಡ ಕ್ರಿಕೆಟ್ ನ ಕಲ್ತು ಕ್ರಿಕೆಟ್ ನ ಇವತ್ತು ಯಂಗ್ಸ್ಟರ್ಸ್ ಹೆಂಗ್ ಯೂಸ್ ಮಾಡ್ತಾ ಇದಾರೆ ನೋಡಿ ಭಯ ಆಗ್ತಾ ಇದೆ ನನಗೆ ಭಯ ಆಗ್ತಾ ಇದೆ ಇರ್ಬೇಕು ಕ್ರಿಕೆಟ್ ನಾನೇ ಕ್ರಿಕೆಟರ್ ಅಲ್ವಾ ನಾನು ತಲೆ ಹೊಡ್ಕೊಂಡಿದ್ದೀನಿ ಕಣಯ್ಯ ನಾನೆಲ್ಲ ಕ್ರಿಕೆಟ್ ಆಡೋವಾಗ ಬಂದು ಲೆದರ್ ಬಾಲ್ ಇದ್ದಿದ್ದು ಮ್ಯಾಟ್ ಹಾಕ್ತಾರೆ ಗೊತ್ತಾ ಅಲ್ಲಿ ಕೆಂಪು ಕಲರ್ ತಂದು ಫೀಲ್ಡ್ ಅಲ್ಲಿ ನಾರಿಂದು ಅದು ಹಾಕಿ ಅದ್ರ ಮೇಲೆ ಬೋಲ್ ಮಾಡ್ತಾ ಇದ್ದಿದ್ ನಾವು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಬರ್ತಾ ಇವತ್ತು ಪಿಚ್ ಆಗೋಯ್ತು ನಿಮ್ಗೆ ಕರೆಕ್ಟ್ ನಮ್ಗೆಲ್ಲ ಪಿಚ್ ಇದ್ದಿದ್ರೆ ಮ್ಯಾಟ್ ಮೇಲೆ ನಾವು ಬೋಲ್ ಮಾಡ್ತಿದ್ವಿ ಲೆದರ್ ಬಾಲ್ ಕಾರ್ಕ್ ಅಲ್ಲ ಕಾರ್ಕ್ ಇವಾಗ ಉಪಯೋಗಿಸ್ತಾರೆ ಅನ್ಕೊಳ್ತೀನಿ ಲೆದರ್ ಬಾಲ್ ಮೇಲೆ ಎರಡು ಲೆದರ್ ಕೋಟ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ರು ಬಾಲ್ ಎಲ್ಲ ಇವಾಗ್ಲೂ ಲೆದರ್ ಬಾಲ್ ಇದೆಯಾ ಲೆದರ್ ಬಾಲ್ ಆಯ್ತಲ್ಲ ಗುರು ವಯಸ್ಸಾಯ್ತು ಆಮೇಲೆ ಆತರ ಕ್ರಿಕೆಟ್ ನೋಡ್ಕೊಂಡ್ ಬರುವಾಗ ನಮ್ಗ ಅವಾಗ ಒಬ್ರು ಸ್ಟೇಟ್ಮೆಂಟ್ ಕೊಡೋರು ಹಂಗೆ ಆ ಮನುಷ್ಯ ಸಿಕ್ಬಿಟ್ರೆ ಕ್ರಿಕೆಟ್ ನ ಬೈತ್ಯ ನೀನನ್ನು ಸಿಗದಾಕ್ ಬಿಡ್ಬೇಕು ಅಂತ ಕೋಪ ಬರೋದು ಯಾಕಂದ್ರೆ ನಾವು ಕ್ರಿಕೆಟರ್ಸ್ ಅಲ್ವಾ ಕರೆಕ್ಟ್ 11 fools are playing 11,000 foolish people are watching ಅಂತ ಯಾವ್ಯಾವ್ದೋ ಸೇಯಿಂಗ್ ಬರೋದು ಕ್ರಿಕೆಟ್ ನ ಅವಮಾನಿಸ್ತೀವಿ ಇವ್ನು ಸಿಕ್ಬೇಕು ಮಗ ಇವತ್ತು ನಮ್ಮಲ್ಲೆಲ್ಲ ಹೇಳ್ತಾರಲ್ಲ ಯಾವ್ದಾರ ಹೇಳಿಕೆ ಕೊಟ್ಬಿಟ್ರೆ ಅವನ್ನ ಬ್ಯಾನ್ ಮಾಡ್ಬೇಕು ಅಂತ ಕರೆಕ್ಟ್ 11 fools are playing 11,000 foolish people are watching ಏನಂದ್ರೆ ಅವಾಗ 50 ಓವರ್ ಟೆಸ್ಟ್ ಮ್ಯಾಚ್ 5 ದಿನ ಹೌದು ಏನಾಯ್ತು ನಿಮ್ಗೆ ಯಾವಾಗ ನೋಡಿದ್ರು ನ್ಯೂಸ್ ಪೇಪರ್ ಇದೇ ನೋಡ್ಕೊಂಡು ಹಿಂಗ್ ಮಾಡ್ತಾ ಇದ್ರಲ್ಲೋ ಅಂತ ಅನ್ನೋರು ನಮ್ಗೆ ಹೆಮ್ಮೆ ಅದನ್ನೇ ತಡ್ಕೊಳಕ್ ಆಗ್ತಿರ್ಲಿಲ್ಲ ನಮ್ಗೆ ಆದ್ರೆ ಇವತ್ತು ನಿಜ ಭಾರತ ದೇಶ ಆಮೇಲೆ ವೆಸ್ಟ್ ಇಂಡೀಸ್ ಆಡ್ತು ಪಂದ್ಯ ಸೋತ್ರು ನೀನ್ ಗೆದ್ದೆ ನಾನು ಗೆದ್ದಿಲ್ಲ ಸೋತೆ ಓಕೆ ಇವತ್ತು ಇರೋ ಎಲ್ಲಾ ಪ್ಲೇಯರ್ಸ್ ಎಲ್ಲಾ ಟೀಮ್ಗೂ ನೀನ್ ಹಾಕ್ಬಿಟ್ಟು ನಿನ್ ಫ್ರೆಂಡ್ ಅಲ್ಲ ಆಡ್ತಾನೆ ಅವ್ನ್ ಫ್ರೆಂಡ್ ಇಲ್ಲ ಆಡ್ತಾನೆ ಎಲ್ಲರ ಮೇಲೆ ಒಂದು ಕಾಂಪಿಟೇಷನ್ ಅಂತ ಹೆಸರಿಗೆ ಈಚೆ ಕಡೆ ನಡೀತಿರೋದು ಏನು ಗೇಮ್ ಅಂತಾನೆ ಇವತ್ತೆಲ್ಲ ಯಾರಾದ್ರೂ ಎಲ್ಲಾರು ಕೇಳಿರ್ತೀರಿ ಒಂದು 10 ವರ್ಷ IPL ಸ್ಟಾರ್ಟ್ ಆಗಿ 18 ವರ್ಷ ಆಯ್ತಾ ಎಷ್ಟು ಜನ ಯುವಕರು ಎಷ್ಟು PUC ಓದೋ ಹುಡುಗ 8 ಲಕ್ಷ ಸಾಲ ಅಂತಾನೆ ಫಸ್ಟ್ ಇಯರ್ ಓದೋ ಹುಡುಗ 10 ಲಕ್ಷ ಸಾಲ ಅಂತಾನೆ
ಆಮೇಲೆ ಏನ್ ಮಾಡ್ತಾನೆ 10 ಲಕ್ಷಕ್ಕೆ ಇವನು ಕೊಡ್ಬೇಕು ಏನ್ ಇವ್ರೇನ್ ದುಡ್ಡು 10,000 ಹಿಂಗ್ ಇಟ್ಬಿಟ್ಟು ಬೆಟ್ಟಿರ್ತಾರೆ ಫೋನಲ್ಲಿ ಈ ಬಾಲ್ 6 ಅಂತಾನೆ ಈ ಬಾಲ್ ಹೊಡಿತಾನೆ ಹೇಳಿ ಕಡೆಗೆ ಅಜ್ಜಿ ಒಡವೆ 20 ಲಕ್ಷದ ಒಡವೆ ಇದೆ ಹುಡುಗ. ಅಜ್ಜಿ ಮಲಗಿದ್ರೆ ಕಳ್ತನ ಮಾಡಿ ಎತ್ಕೊಂಡು ಹೋಗ್ಬಿಟ್ಟು ಅವನಿಗೆ ಕೊಟ್ಟು ಅವನಿವ್ನ ಮರ್ಡರ್ ಮಾಡ್ತಾರೆ. ಏನೇನ್ ಬಂತು ನ್ಯೂಸ್ ನೋಡಿದ್ರೆ ಹೌದು. PUC ನಲ್ಲಿ ನಮ್ಗೆ ಪಾಕೆಟ್ ಮನಿ ಕೊಟ್ರೆ ಸಾಕು 100 ರೂಪಾಯೋ 50 ರೂಪಾಯೋ ತಿನ್ಕೊಂಡು ಹೋಗೋಣ ಅನ್ನೋ ಕಾಲದಲ್ಲಿ SLC PUC ಓದೋ ಹುಡುಗರು ಎಲ್ರು ಕೂಡ 10 ಲಕ್ಷ 20 ಲಕ್ಷ ಸಾಲ್ಗಾರರಾದ್ರಲ್ಲ. ಇದು ಬೇಕಾ ಬೇಡ ಸರಿ ಹೋದ್ರೆ ಹೋಗ್ಲಿ. ಇಷ್ಟೊಂದು ನಿಜಾನೇ 18 ವರ್ಷಕ್ಕೆ ಕಪ್ಪು ಹೊಡೆದ್ರಪ್ಪ ನಿಜ. ಈ ಸಲ ಕಪ್ಪು ನಮ್ದೇ ಅಂತ ಹೇಳಿ ನಮ್ದು ಅಂತ ಮಾಡಿದ್ರು. 4ನೇ ತಾರೀಕು ಹೋಗುವಾಗ ಸ್ವಲ್ಪ ಆದ್ರೂ ಜಾಗರೂಕತರಾಗಿಲ್ಲ. ಎಷ್ಟು ಜನ ಬರ್ತೀರಿ ಅಂತ ಗೊತ್ತಿಲ್ಲ. 11 ಜನ ಹೋಗ್ಬಿಟ್ರಲ್ಲ. ಕೋಟಿ ಸಂಪಾದನೆ ಮಾಡಿದೀನಿ ಏನ್ ಮಾಡುದು ಅಂತಾನೆ. ಅದನ್ನ ನೋಡಿದ್ರ ಅದ್ರ ರುದ್ರೋದ್ಯಾಯಕ ವಿಷಯ. ಆಗ ನಿಜ ಒಂದ್ ಸ್ಪೋರ್ಟ್ಸ್ ನೀನ್ ಇಷ್ಟು ಬೆಲೆ ಕೊಡ್ತೀಯ. ಬೆಂಗಳೂರು ನನ್ನ ಹೆಮ್ಮೆ ಅನ್ನೋದಕ್ಕೆ ನೀನ್ ಬೆಂಗಳೂರು ಟೀಮ್ ಬಗ್ಗೆ ವ್ಯಾಲ್ಯೂ ಇಟ್ಕೊಂಡೆ. ಅಫ್ಕೋರ್ಸ್ ಎತ್ತವ್ರಿಗೆ ಯಜ್ಞ ಮುದ್ದು ಅಂದ್ಮೇಲೆ ನನ್ನ ಹಳ್ಳಿ ಎಷ್ಟೋ ಜನ ಇನ್ಶಿಯಲ್ ಹಾಕೊಂತಾರ ಹೆಸರನ್ನ. ಹೌದು, ನಮ್ಮ ಹಳ್ಳಿ ಹೆಸರು ಅತ್ತಿಬೆಲೆ ಹುಟ್ಟಿದಂದ್ರೆ ಅತ್ತಿಬೆಲೆ ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಬೇಕು. ಅದು ಅತಿರೇಕಕ್ಕೆ ಹೋದಾಗ ಅಮೃತ ಅತಿಯಾದ್ರೂ ಅಮೃತನೂ ವಿಷಾನೇ. ಬೆಂಗಳೂರು ಹೆಮ್ಮೆ ಇತ್ತು ನಿನಗೆ, 17 ವರ್ಷ ಕಪ್ ಹೊಡ್ದಿರ್ಲಿಲ್ಲ, ಇತ್ತು ನಿನಗೆ ಖುಷಿ ಇತ್ತು, ಎಲ್ಲ ಸಂಭ್ರಮಾಚರಣೆ ಅಂತ ಹೇಳಿ ಏನ್ ಸೇಫ್ಟಿ ಮೆಜರ್ಸ್ ತಗೋಬೇಕು ತಗೊಳ್ಳಿಲ್ಲ, ಪಟ ಅಂತ ಬಂದ್ ಸೇರಿದ್ರೆ ಸರ್ಕಾರ ಫೇಲ್ಯೂರ್. ಕಾಮನ್ ಮ್ಯಾನ್ ಬಿಡಿ, ಕಾಮನ್ ಮ್ಯಾನ್ ಒಂದು ಕ್ರೇಜ್ ಇರ್ತದೆ. ನಮ್ಮೆಲ್ರಿಗೂ ಇನ್ನೂ ಒಂದು ಗೊತ್ತು, ಕ್ರಿಕೆಟ್ ಇತಿಹಾಸನೂ ಗೊತ್ತು, ಅಥ್ಲೆಟ್ ಇತಿಹಾಸನೂ ಗೊತ್ತು. ನಿಜನಾ? ಒಲಿಂಪಿಕ್ ಅಂತ ಒಂದು ನಡೀತದೆ, ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ನಡೆಯುತ್ತೆ. ಹೌದು. ಅಮೆರಿಕ ಕ್ರಿಕೆಟ್ ಆಡಲ್ಲ, ಎಷ್ಟು ಮೆಡಲ್ಸ್ ತಗೊಂಡ್ ಹೋಗ್ತಾರೆ. ಜಪಾನ್ ಕ್ರಿಕೆಟ್ ಆಡಲ್ಲ, ಚೈನಾ ಕ್ರಿಕೆಟ್ ಆಡಲ್ಲ, ತಗೊಂಡ್ ಹೋಗ್ತಾರೆ. ಜರ್ಮನಿ ಆಡಲ್ಲ. ನಾವು ಅದಕ್ಕೋಸ್ಕರ ನೀವು ಆಡ್ಬೇಡಿ ಅಂತಿಲ್ಲ, ಅವರು ಆಡ್ಲಿ. ಅಥ್ಲೆಟ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಒಂದು ದೇಹ ಪ್ರದರ್ಶನ ಮಾಡ್ಬೇಕು. ಭಾರತ ದೇಶ ಬಿಲ್ಲು ಬಾಣ ಕಳ್ಸ್ಕೊಟ್ಟಿದ್ದು ಭಾರತ ದೇಶನೇ. ಆರ್ಚರಿ ಅಂತಾರೆ, ಶೂಟಿಂಗ್ ಇವರೇ ಕಲ್ಸ್ಕೊಟ್ಟಿರೋದು. ತಲ್ವಾರ್ ಕತ್ತಿ ವರ್ಷ ಕಲ್ಸ್ಕೊಟ್ಟಿದ್ ನಾವು. ಓಡೋದು ಶೂಟಿಂಗ್ ಇಲ್ಲ. ಕತ್ತಿ ವರ್ಷ ಈಜೋಡಿದ ನಾವೆಲ್ಲ ಜಲಪಾತದಲ್ಲಿ ಈಜೋಡ್ತಿದ್ವಲ್ಲ. ಈಜೋಡಿದ ಅಪ್ಪ ಆಡೋದು ಓಡೋದು. ನಿಜ ಹೇಳು, ಇಲ್ಲಿ ಯುದ್ಧ ಮಾಡುವಾಗ ಆನೆ ಮೇಲೆ ಕುತ್ಕೊಂಡು ಆನೆ ಓಡಿಸ್ತವ್ರು ಯಾರು? ಹೌದು. ಕುದುರೆ ಓಡಿಸ್ತವ್ರು ಯಾರು? ಗುಂಡ್ಕಲ್ನ ಎತ್ತೆತ್ತಿ ಬಿಸಾಕ್ತವ್ರು ಯಾರು? ಶಾರ್ಟ್ ಪುಟ್ ಅಂತೀವಲ್ಲ, ಗುಂಡ್ಕಲ್ ಎತ್ತಿ ಬಿಸಾಕ್ತವ್ರು ಯಾರು? ನಾವೇ. ಒಂದೇ ಒಂದು ರೈಫಲ್ ಪಿರಂಗಿಗೂ ಉಪಯೋಗಿಸ್ಬಿಟ್ಟಿದೀವಪ್ಪ. ಪಿರಂಗಿನೂ ಉಪಯೋಗಿಸ್ಬಿಟ್ಟಿದೀವಿ. ರೈಫಲ್ ಮಾತ್ರ ಇವ್ರು ತಗೊಂಬಂದ್ ಕೊಟ್ಟಿರ್ಬೋದು. ಇನ್ನೂ ಇತಿಹಾಸದ ಒಳಗಡೆ ಹೋಗ್ರೆ ಸಿಕ್ಬಿಡ್ತದೆ. ಗನ್ನು ಕೂಡ ಸಿಗುತ್ತೆ, ನಾಟು ಬಗ್ಗೆ ಸಿಗುತ್ತೆ. ಅಂದ್ರೆ ಇದು ಸ್ಪೋರ್ಟ್ಸ್ ರೀತಿಗೆ ಬಂದಿಲ್ಲ, ಗೊತ್ತಾಯ್ತು. ಬಟ್ ಯುದ್ಧಕ್ಕೆ ಅಂತ ಬಳಸುವಾಗ ಎಲ್ಲ ಬಳಸಿದ್ದಾರೆ. ಹೌದು. ಸೊ ಇಡೀ ಪ್ರಪಂಚ ಇನ್ನು ಈ ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ಗರು, ಅವ್ರು ಯೂತ್ ಅಮೆರಿಕನ್ರೆಲ್ಲ ಬರೋವಾಗ, ಅವ್ರಿನ್ನು ತೊಟ್ಲಲ್ಲಿರುವಾಗ ನಾವಿಲ್ಲಿ ರಾಜ್ಯಭಾರ ನಡೆಸ್ಬಿಟ್ಟಿದೀವಲ್ಲಪ್ಪ ಅಲ್ವಾ? ಆಗ ಕುಸ್ತಿ ಒಬ್ಬರೊಬ್ಬರು ಹೊಡೆದ್ಬಿಟ್ಟು ಗೆಲ್ಬೇಕು ಅಲ್ವಾ? ಒಬ್ಬರೊಬ್ರು ಕಾಳಗ ಮಾಡ್ಬೇಕು. ಖಡ್ಗ ತಗೊಂಡ್ ಮಾಡ್ತೀಯಾ, ಈಟಿ ತಗೊಂಡ್ ಮಾಡ್ತೀಯಾ, ಕುಸ್ತಿ ಮಾಡ್ತೀಯ ಅಲ್ಲ, ಇಂಡಿವಿಜುವಲ್ ಹತ್ತನೇ ಅಥ್ಲೆಟ್ ನಮ್ಮಲ್ಲಿ ಇದ್ದಿದ್ದು, ನಮ್ಮ ರಕ್ತಗತವಾಗಿದ್ದಿತ್ತು. ಹೌದು. ಇವತ್ತು ಎಲ್ರು 150 ಮಿನಿಮಮ್ 50, 100, 200 ಅಂತ ಎತ್ಕೊಂಡು ಹೋಗ್ತಾ ಇದ್ರೆ ನಾವು 4-5 ತಗೊಂಡ್ಬರಕ್ ಆಗ್ತಾ ಇಲ್ಲ. ನೋಡಿದ್ರೆ ಹೆಂಗಾಗೋಯ್ತು. ಅವಾಗ ನಮ್ಮ ಯುವಕರು ಕ್ರಿಕೆಟ್ ಆಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಅಂತ ನಾನು ಹೇಳಕ್ ಹೋಗಲ್ಲ, ಬಿಟ್ಬಿಟ್ರಲ್ಲ ಒಳ್ಳೇದನ್ನ ಅಂತ. ಬಿಟ್ಬಿಟ್ರಲ್ಲ. ಹೌದು. ನಿಜ ತಾನೆ? ಹೌದು. ಪರಮವೀರ ಚಕ್ರಗಳು ಇವತ್ತು ನಮ್ಮ ಯೋಧರಿಗೆಲ್ಲ ಕೊಡ್ತಾ ಇದೀವಲ್ಲ, ಇದೆಲ್ಲ ಹೆಸರು ರಾಣಾ ಪ್ರತಾಪ್ ಸಿಂಗ್ ಅಂತ ಬಂತು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಎಂತೆಂತವ್ರು, ರಾಣಿ ಲಕ್ಷ್ಮೀಬಾಯಿ, ಎಂತೆಂತ ಯೋಧರು. ಅವರೆಲ್ಲ ಎಂತೆಂತ ಯುದ್ಧ ಮಾಡಿದವರು, ಎಂತೆಂತ ಕುದುರೆಗಳನ್ನ ಓಡಿಸಿದವ್ರು, ಎಷ್ಟು ಬಲಾಢ್ಯವಾಗಿದ್ದವರು. ಏನ್ ಇವತ್ತು ನಮ್ಮ ಹುಡುಗರೆಲ್ಲ ವರ್ಕೌಟ್ ಮಾಡೋದು ಅವ್ರ ಬಾಡಿ ಮುಂದೆ. ಹೌದು ಅಲ್ವಾ? ಅಷ್ಟೆಲ್ಲ ಮಾಡಿ ಅಥ್ಲೆಟ್ಸ್ ಅನ್ನೋದನ್ನ ಕಳ್ಕೊಂಡ್ಬಿಟ್ಟು ಒಂದೇ ಒಂದು ಗೇಮ್ ಇಟ್ಕೊಂಡ್ಬಿಟ್ಟು ಆ ಗೇಮ್ ಒಂಥರ ಎಲ್ಲೋ ಅಡಿಕ್ಷನ್ ಆದಂಗ ಆಗಿ, ಅದು ಗೇಮ್ ಸ್ಪಿರಿಟ್ ಆಗದೆ ಗ್ಯಾಮ್ಲಿಂಗ್ ಸ್ಪಿರಿಟ್ ಆಗಿ, ಈಚೆ ಕಡೆ ನಾನು 10 ರೂಪಾಯಿ ಇಟ್ಬಿಟ್ಟು ಅಂದರ್ ಬಾರ್ ಅಂತ ಹಾಕಿದ್ರೆ ನಿಮ್ಮನ್ನ ಜೈಲ್ಗೆ ಹಾಕ್ತಾರೆ. ಆದ್ರೆ ನೀವು ಫೋನಲ್ಲಿ ಮಾತ್ರ ನೀವು ಆಟ ಆಡಿದ್ರೆ ಮಾತ್ರ ಏನು ಇಲ್ಲ ಅಂದ್ರೆ, ರೈಟ್ ಅಲ್ವಾ? ಇದೆಲ್ಲ ಬಂದಾಗ ನಮ್ಮನ್ನ ನಾವು ಯುವಕರು ಒಂದ್ ಸ್ವಲ್ಪ ಈ ಕಡೆಗೆ ಬಂದ್ಬಿಟ್ವಿ ಅಂತ ನಮ್ಗೆ ಅನ್ಸ್ಬೇಕು. ಜೈ ಶ್ರೀನಿವಾಸನ್ ಗುರುಜಿ ಹೇಳಿದಕ್ಕೆ ನಿಮ್ಗೇನ್ ಗೊತ್ತಾದ್ರು ಕಿಕ್ ಅನ್ಬಿಡೋದಲ್ಲ. ಕ್ರಿಕೆಟ್ ಆದಾಗ ನಿಮ್ಗಿತ್ತಲ್ಲ ಕಿಕ್ಕು, ನಮ್ಗೂ ಅದೇ ಕಿಕ್ ಇದೆ ಅನ್ಬೋದು. ಜೈ ಶ್ರೀನಿವಾಸನ್ ಗುರುಜಿ ಅವರೆಲ್ಲ ಕ್ರಿಕೆಟ್ ಆಡಿದ ಕಾಲದಲ್ಲೆಲ್ಲ ಬೆಟ್ಟಿಂಗು, ಗೇಮಿಂಗು ಅವೆಲ್ಲ ಬಹಳ ಕಮ್ಮಿ ಇತ್ತು. ಯಾರು ಬೇಕಾದ್ರೆ ಇಸ್ಪಿಟ್ ಆಡಿ, ಕುದುರೆ ಬಾಲ ಆಡಿ, ಜೂಜಾಡಿ, ಆಮೇಲೆ ಕುಡ್ದು ಗಿಡ್ದು ಆಸ್ತಿ ಪಾಸ್ತಿ ಕಳ್ಕೊಂಡವ್ರು ಇತ್ತು. ಕ್ರಿಕೆಟ್ ನೋಡಿ, ಕ್ರಿಕೆಟ್ ಆಡಿ, ಕ್ರಿಕೆಟ್ ನ ಆಡ್ಬಿಟ್ಟು ದುಡ್ಡು ಕಳ್ಕೊಂತ ಇದಿರಲ್ಲ,
ದುಡ್ಡಲ್ಲ, ಸಾವು ನೋವು ಕಳ್ಸ್ಕೊಂತಾರೆ ಮಾನಸಿಕ. ಆಮೇಲೆ ಅದ್ರಲ್ಲಿ ಏನಂತ ಗೊತ್ತಾ, ಸ್ಯಾಚುಟರಿ ವಾರ್ನಿಂಗ್ ಹಾಕ್ಬಿಡುದು, ಕಂಡೀಷನ್ ಅಪ್ಲೈ ಅಲ್ವಾ. ಯಾವ್ದನ್ ಬೇಡ ಅಂತ ಅದನ್ನ ಬೇಡ ಅಂತ ತೆಗಿಬೇಕೇ ಹೊರತು ತೆಗಿಯಲ್ಲ. ಇದು ನಿನಗೆ ನೀನೊಂದು ವ್ಯಸನಿ ಆಗ್ಬೋದು, ಇದರಿಂದ ನೀನ್ ಹಾಳಾಗ್ಬೋದು, ಹುಷಾರಾಗಾಡು. ಏನು ಹುಷಾರಾಗಾಡು ಅಲ್ವಾ. ಹಿಂಗ್ ಮಾಡಿದಾಗ ನಾನೇನ್ ಹೇಳ್ತೀನಿ ಅಂದ್ರೆ, ಕ್ರಿಕೆಟ್ ಬೇಕು ನಮ್ಮ ಹೆಮ್ಮೆ ಅಂತ ಬಂದಾಗ ಅದನ್ನ ತಗೊಳಕ್ಕಾಗದೆ ನೋಡಿ, ಹೋಮ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, IAS, IPS, ಇಂಟೆಲಿಜೆನ್ಸ್ ಎಲ್ಲ 11 ಜನ ಕೈ ಚೆಲ್ಬಿಟ್ರು. ಒಂದು ಆಕ್ಸಿಡೆಂಟ್ ಆದ್ರೆ ಎಷ್ಟು ದೊಡ್ಡ ನ್ಯೂಸ್. 11 ಜನ ಇನ್ಫ್ರಾಸ್ಟ್ರಕ್ಚರ್ ಇರೋ ಜಾಗ, ಸಿಟಿಯಲ್ಲಿ ಹಿಂಗ್ ಹೋದಾಗ ನಾವ್ ಅದಕ್ಕೆ ತಿಳ್ಕೊಬೇಕು, ಅವ್ರ ತಂದೆ ತಾಯಿಗಳು ನೀವು 1 ಕೋಟಿ ರೂಪಾಯಿ ಕೊಡ್ಬೋದು, 1 ಕೋಟಿ ರೂಪಾಯಿ ನೀವು ಕೊಡ್ಬೋದು ಅವ್ರಿಗೆ, ಬಟ್ ರಿಕವರ್ ಆಗುತ್ತಾ ಅದು? ಪುತ್ರ ಶೋಕಂ ನಿರಂತರ ಮಾತ್ರ, ಮಗ ಸತ್ತೋಗ್ಬಿಟ್ರೆ ಮಾತ್ರ ಯಾವಾಗಲೂ ಶೋಕ ಇಲ್ಲ ರೀ. ಅಣ್ಣನ್ ತಂಗಿ ಕಳ್ಕೊಂಡ್ರು ಶೋಕನೇ, ಅಪ್ಪನಿಗೆ ಮಗ ಕಳ್ಕೊಂಡ್ರು ಶೋಕನೇ, ಮಗನ್ಗೆ ಅಪ್ಪ ಕಳ್ಕೊಂಡ್ರು ಶೋಕನೇ, ಎಲ್ಲೂ ನಿರಂತರನೇ. ಹೌದು. ಫೋಟೋ ಹಿಂಗ್ ನೋಡ್ದಾಗಲ್ಲ ಅಂತ ಇರ್ತೀನಿ ನಾನು. 1.5 ವರ್ಷ ಇದ್ದಾಗ ನಮ್ಮ ಅಪ್ಪ ತೀರೋಗಿದ್ದ, ಆ ಫೋಟೋ ನೋಡ್ದಾಗಲ್ಲ ಅಂತ ಅನ್ಸ್ಕೊಳ್ತೀನಿ. 1.5 ವರ್ಷ ಮಗು ಇದ್ದಾಗ ನನಗೆ ಬಿಟ್ಟೋಗ್ಬಿಟ್ಟಲ್ಲಪ್ಪ. ಇವತ್ತು ನಾನು ಒಂದ್ ಸ್ವಲ್ಪ ನೋಡಿ, ಇಂಥವ್ರೆಲ್ಲ ಇಂಟರ್ವ್ಯೂ ಮಾಡ್ತಾರೆ, ಏನೋ ಸಾಧನೆ ಮಾಡ್ತಾರೆ, ಇದನ್ನ ನೋಡಕ್ ನೀನ್ ಇಲ್ವಲ್ಲ ಅಂತ ಹಂಗನ್ಸಲ್ಲ. 73 ನಾನು ಹುಟ್ಟಿದ್ 1973, ಅವ್ರು 75ಕ್ಕೆ ಹೋಗ್ಬಿಟ್ರು. ಇವಾಗ ಎಷ್ಟು ವರ್ಷ ಐತಿ? 75ಕ್ಕೆ ಇವಾಗ 50 ವರ್ಷ ಆಯ್ತು. 50 ವರ್ಷ ಆದ್ರೆ ಹಿಂಗ್ ನೋಡ್ತೀನಲ್ಲ ಒಂದ್ ದಿನಕ್ಕೆ ಒಂದ್ಸತಿ ನಮ್ಮ ಅಪ್ಪನ ಫೋಟೋ. ನಾರ್ಮಲ್ ಆಗಿ ಕಳೆದೋಗಿದ್ದವ್ರೇನ್ ನಮ್ಗೆ ಕಾಲ್ ತುತ್ತು ಬೀಳ್ತಲ್ಲ, ಏನಕ್ಕೆ ಹೋಗಿಲ್ಲ. ಇನ್ನು ಅದ್ರಲ್ಲಿ ಹೋಗ್ಬಿಟ್ರೆ ಅಂದ್ರು ನೋವ್ತಾ ಇರ್ತದೆ ಅಲ್ವಾ. ಹೌದೌದೌದು. ಒಂದು ಈ ವಿಮಾನ ಪತನದಲ್ಲಿ ಹೋಗ್ಬಿಟ್ರು, ಅದ್ ಕ್ವಶನ್ ಥ್ರೂನೇ ತಗೊಂಡ್ಬಿಡ್ತೀನಿ. ಯಾಕೆ 2025 ಅಲ್ಲಿ ಈ ತರ ಘಟನೆಗಳಾಗ್ತದೆ ಅಂದ್ರೆ 25 ನಂಬರ್ ಅಂದ್ರೇನೆ ಒಂದು ಪವರ್ಫುಲ್ ನಂಬರ್. ಬಟ್ ಯಾಕೆ RCB ನೀವು ಹೇಳ್ದಂಗ ಆಯ್ತು, ಪ್ಲೇನ್ ಆಯ್ತು, ಇನ್ನೊಂದ್ ಸ್ವಲ್ಪ ಇನ್ಸಿಡೆಂಟ್ಸ್ ಆಗ್ತದೆ, ಏನಾಗ್ತದೆ ಈ ವರ್ಷ? ಏನ್ ಪವರ್ಫುಲ್ ನಂಬರ್ ಅಂತ ನ್ಯೂಮರ್ಜಿ ಓದ್ಕೊಂಡ್ಬಿಟ್ಟಿದ್ಯಾ? ನಿಮ್ದೆ ಸ್ವಲ್ಪ ಅಂದ್ರೆ ಅದು ಅಂದ್ರೆ 50, 75 ಆಲ್ ದೀಸ್ ಆರ್ ಸ್ಟ್ಯಾಂಡರ್ಡ್. ನಮ್ಗೂ ಒಂದ್ ಸ್ವಲ್ಪ ಆರ್ಟಿಕಲ್ಸ್ ಎಲ್ಲ ಮಾಡೋದು ಹೇಳ್ಕೊಡ್ ಸ್ವಲ್ಪ. ನಿಮ್ ಮಾತು ಮುಂದೆ ನಮ್ದೇನ್ ಗುರುಜಿ, ಸುಮ್ನೆ ಮಧ್ಯ ಮಾತಾಡ್ತಾ ಇದ್ದೇನೆ ಅಷ್ಟೇ. ಸೊ ಯಾಕೆ ಈ ವರ್ಷ ಏನಾಗಿದೆ? ಥ್ಯಾಂಕ್ ಯು ಸೋ ಮಚ್. ಈ ತರ ವಿಷಯಗಳು ಇನ್ನಷ್ಟು ನಾವು ಆಚೆಗಡೆ ತರೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ನಾವು ಮುಗಿಸ್ತಾ ಇದೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗುರುಜಿನ ಮೀಟ್ ಮಾಡ್ಬೇಕಂದ್ರೆ ಡೀಟೇಲ್ಸ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಏನೇನ್ ವಿಷಯಗಳು ಇಷ್ಟು ನಾಲೆಜ್ ಇದೆಲ್ಲ ಇನ್ ಪರ್ಸನ್ ಮೀಟ್ ಮಾಡಿದ್ರೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದೀವಿ. ಜೈ ಶ್ರೀರಾಮ್ ಗುರುಜಿ. ನಾನು ಅಷ್ಟೇ ಜೈ ಶ್ರೀನಿವಾಸನ್ ಗುರುಜಿಯಾಗಿ ನಿಮ್ಮಲ್ಲಿ ಕೇಳ್ತಿರೋದು ನಮ್ಮ ಕಳಕಳಿಯ ಮನವಿ ಏನಂದ್ರೆ, ನಮ್ಮ ಚಾನಲ್ಗೆ ನೀವು ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬರೀ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಮಾತಾಡ್ತಿದ್ದೆ. ಅಕ್ಷಯ್ ಅವ್ರು ಬಂದು ಗುರುಜಿ ನೀವು ನಮ್ ಚಾನಲ್ ಒಂದು ಆಲ್ರೌಂಡ್ ಚಾನಲ್ ಅಂತ ನಡೆಸ್ತಿದ್ದೀನಿ, ನೀವು ಆಲ್ರೌಂಡ್ ಗುರುಜಿ, ನೀವು ಸುಮ್ನೆ ಇಷ್ಟೇ 3 ಮಾತಾಡ್ಕೊಂಡು ಹೋದ್ರೆ ಹೆಂಗೆ? ಆಲ್ರೌಂಡ್ ನೀವು ಮಾತಾಡಿದ್ದಕ್ಕೆ ಇವತ್ತು ಆಲ್ರೌಂಡ್ ಅಲ್ಲಿ ಇನ್ನೂ ತೆಗಿಸ್ಬಿಟ್ರು. ಇನ್ನೂ ಎಷ್ಟು ನಮ್ ಕಡೆಯಿಂದ ವಿಷಯ ತೆಗಿಸ್ತಾರೋ ಗೊತ್ತಿಲ್ಲ. ಅದರಿಂದ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಬೆಂಗಾವಲಾಗಿರಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ಯಾವ ತರದ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋತ್ತೋ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.